ಶೌರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾದ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಭವ್ಯ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಸಾಗರ್ ಖಂಡ್ರೆ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಮೆರವಣಿಗೆಗೆ ಬೀದರ್ ನಗರದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ಯುವ ಉದ್ಯಮಿ ಅನ್ಶುಲ್ ರಜನೀಶ್ ವಾಲಿ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ 1818ರಲ್ಲಿ ತಳ ಸಮುದಾಯಗಳು ತಮ್ಮ ಹಕ್ಕಿಗಾಗಿ ನಡೆಸಿದ ಯುದ್ಧದ ವಿಜಯೋತ್ಸವವನ್ನು ಇಂದಿಗೂ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತೇವೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನಾವೆಲ್ಲರೂ ಸಮಾನರಾಗಿ ಕೂಡಿ ಬಾಳುವುದಕ್ಕೆ ಇಂಥ ಕಾರ್ಯಕ್ರಮಗಳು ಸ್ಫೂರ್ತಿಯಾಗಲಿವೆ ಎಂದರು. ಇನ್ನು ವಿಜಯೋತ್ಸವದ ಸ್ಮರಣಾರ್ಥವಾಗಿ ಸಿದ್ಧಪಡಿಸಲಾಗಿದ್ದ ಕೋರೆಗಾಂವ್ ಸ್ಮಾರಕದ ವಿಜಯ ಸ್ತಂಭದ ಆಕರ್ಷಕ ಪ್ರತಿಕೃತಿಯನ್ನ ತೆರೆದ ವಾಹನದಲ್ಲಿ ಇರಿಸಿ ನಗರದಾದ್ಯಂತ ಮೆರವಣಿಗೆ ಮಾಡಲಾಯಿತು. ಬೀದರ್ನ ಐತಿಹಾಸಿಕ ಕೋಟೆಯ ಮುಂಭಾಗದಿಂದ ಪ್ರಾರಂಭವಾದ ಈ ಬೃಹತ್ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತ್ತು. ದಾರಿಯುದ್ದಕ್ಕೂ ಭೀಮ ಧ್ವಜಗಳು ಹಿಡಿದು ಸಾಗಿದ ಯುವಕರು ಮತ್ತು ಅಭಿಮಾನಿಗಳು ವಿಜಯೋತ್ಸವದ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದರು. ಪರಿವಾರದ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. ಅದರ ಜೊತೆ ಏನು 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕೂಡ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಸುಮಾರು 1818ರಲ್ಲಿ ಏನು ಯುದ್ಧ ಆಗಿತ್ತು, ಆ ಸಮಯದಲ್ಲಿ ಏನು ಸಮಾಜ ಇರ್ಬೋದು, ಬೇರೆ ಎಲ್ಲ ಸಮಾಜ ಇರ್ಬೋದು, ಅವಾಗ ಏನು ಯುದ್ಧ ಆಗಿತ್ತು, ಅದರಲ್ಲಿ ಏನು ಆರ್ಮಿ ಕಡಿಮೆ ಇದ್ರು ಕೂಡ ಅವರು ವಿಜಯ ಆಗಿದ್ರು. ಆ ವಿಜಯವನ್ನೇ ಇವತ್ತಿನ ದಿವಸ ಇಷ್ಟು 208 ವರ್ಷ ಆದ್ಮೇಲೂ ಕೂಡ ಎಲ್ಲರೂ ಕೂಡ ನಾವು ವಿಜಯೋತ್ಸವ ಮನಾಯಿಸ್ತೀವಿ. ಇದು ವಿಜಯೋತ್ಸವ ಮಾಡೋ ಉದ್ದೇಶ ಏನು ಅಂತಂದ್ರೆ ಎಲ್ಲರೂ ಕೂಡ ನಾವು ಒಂದೇ, ನಾವು ಸಮಾನವಾಗಿರ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದನ್ನು ವಿಜಯೋತ್ಸವನು ಕೂಡ ಅವರು ಕೂಡ ಪಾಲನೆ ಮಾಡ್ತಾ ಅವರು ಬಂದಿದ್ರು. ಅದಕ್ಕೆ ಎಲ್ಲರಿಗೂ ಇವತ್ತಿನ ದಿವಸ ನನ್ನ ವತಿಯಿಂದ, ನಮ್ಮ ಪರಿವಾರದ ವತಿಯಿಂದ ಎಲ್ಲರಿಗೂ ಭೀಮಾ ಕೋರೆಗಾಂವ್ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿ